ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಹುಬ್ಳಿ ಸ್ಟೈಲಲ್ಲಿ ಬದ್ನಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಬದನೆಕಾಯಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಉಪ್ಪಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕೊಬ್ಬರಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕೊಬ್ಬರಿ, ಆಮೇಲೆ ಅಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡೇನಿ. ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಗುರೇಳು, ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಆಯಿಲ್ ಹಾಕೇನಿ ಆಲ್ರೆಡಿ. ಇವಾಗ ನೋಡ್ಕೊಳ್ಳಿ ಏನೇನು ಒಗ್ಗರಣೆ ಹಾಕೋದಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಕರಿಬೇವು ಹಾಕ್ತಾಯಿದ್ದೀನಿ, ನಂತರ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೇನೆ, ಆಮೇಲೆ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಟೊಮೆಟೊ ಹಾಕ್ತಾ ಇದ್ದೇನೆ. ಸ್ವಲ್ಪ ಟೊಮೆಟೊ ಬೆಂದ್ಕೋಬೇಕು. ಬೆಂದ ನಂತರ ಅರಿಶಿನ ಹಾಕಿ ಇವಾಗ ಬದನೆಕಾಯಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂಚೂರು ಹವಾ ಮುಚ್ಚಿ ಇಡ್ತಾರೆ ಫ್ರೆಂಡ್ಸ್. ಸ್ವಲ್ಪ ಹವಾ ಮುಚ್ಚಿ, ಯಾಕಂದರೆ ಜಾಸ್ತಿ ಕುದಿಯಲಿಕ್ಕೂ ಬಿಡಬಾರ್ದು, ಯಾಕಂದರೆ ಅದು ಗ್ರೇವಿ ಚೆನ್ನಾಗಿ ಬರುತ್ತದೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹವಾ ಮುಚ್ಚಿ ಬಿಡಿ, ಒಂದು 2 ನಿಮಿಷ ಅಷ್ಟೇ. ನಂತರ ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಮೇನ್ ಏನಂದರೆ ಕೊಬ್ಬರಿನೇ ನಮಗೆ ತುಂಬ ಇಂಪಾರ್ಟೆಂಟು, ಯಾಕಂದರೆ ಕೊಬ್ಬರಿ ನಮಗೆ ಬದನೆಕಾಯಿ ಪಲ್ಯಗೆ ತುಂಬ ರುಚಿ ಕೊಡುತ್ತದೆ. ಇದನ್ನು ಈ ಥರ ಮಾಡ್ಕೊಳ್ಳಿ. ಆಮೇಲೆ ನೀವು ಮಿಕ್ಸಿ ಜಾರಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಬೋದು. ನಾನು ಮಿಕ್ಸಿ ಜಾರಿನಿಂದ ನೀರು ಹಾಕ್ತಾ ಇದ್ದೇನೆ. ಒಂಚೂರು ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಮಾಡಿ ನಂತರ ಸ್ವಲ್ಪ ಒಂದು ಕುದೀಲಿ. ಬದನೆಕಾಯಿ ಬೇಗ ಬೆಂದು ಬಿಡುತ್ತೆ. ಸ್ವಲ್ಪ ಒಂದು 2 ನಿಮಿಷ ಫ್ರೆಂಡ್ಸ್. ಇವಾಗ ಗುರೆಳ್ಳು ಪುಡಿ ಹಾಕ್ತಾ ಇದ್ದೀನಿ. 2 ನಿಮಿಷ ಬಿಟ್ಟು ಗುರೆಳ್ಳು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇದಕ್ಕೆ ಬದನೆಕಾಯಿಗೆ ಗುರೆಳ್ಳು ತುಂಬ ಚೆನ್ನಾಗಿ ಇರ್ತದೆ. ಅದರೊಳಗೆ ಬದನೆಕಾಯಿ ಇಲ್ಲ, ಗುರೆಳ್ಳಿಗೆ ಬದನೆಕಾಯಿ ಇಲ್ಲ ಅಂದರೆ ಚೆನ್ನಾಗಿ ಇರೋದಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಥರ ಮಾಡಿ ಆಯಿತು ಫ್ರೆಂಡ್ಸ್. ಇವಾಗ ಪೂರ ಬದನೆಕಾಯಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ಬೋದು. ಬದನೆಕಾಯಿ ಪಲ್ಯ ರೆಡಿ ಆಯಿತು. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಆದರೂ ತಿನ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.